ರೆಟಿನೋಸ್ಕೋಪಿಯನ್ನು ಯಾಕೆ ಮಾಡ್ತೀವಿ ಅಂತಂದರೆ, ಯಾವ ರೀತಿಯ ರಿಫ್ರಾಕ್ಟಿವ್ ಎರರ್ ಇದೆ ಅನ್ನೋದನ್ನು ಗೊತ್ತು ಮಾಡಿದ್ರೆ ಅದು ಸಹ ತಪ್ಪಾಗುತ್ತೆ. ಹಾಗಾಗಿ ರೆಟಿನೋಸ್ಕೋಪಿಯನ್ನು ಮಾಡಬೇಕಾದ್ರೆ ನೀವು ಕೂತಿರ್ತಕ್ಕಂಥ ಡಿಸ್ಟೆನ್ಸು, ಪೇಷಂಟ್ ಮತ್ತು ನಿಮ್ಮ ಮಧ್ಯದ ಡಿಸ್ಟೆನ್ಸು ಎಷ್ಟಿದೆ ಅನ್ನೋದ್ರ ಮೇಲೆ ನಿಮ್ಮ ಕ್ಯಾಲ್ಕುಲೇಷನ್ ಇರಬೇಕು. ಈ ಕ್ಯಾಲ್ಕುಲೇಷನಲ್ಲಿ ತಪ್ಪಾಯಿತು ಅಂತ ಹೇಳಿದಾಗ ಎರಡೂ ಸಹ ಹೊಂದಾಣಿಕೆ ಆಗೋದಿಲ್ಲ. ನಿಮ್ಮ ರಿಫ್ರಾಕ್ಷನ್ ರೀಡಿಂಗು, ಪೇಷಂಟ್ ಅಕ್ಸೆಪ್ಟ್ ಮಾಡ್ತಕ್ಕಂತಹ ನಂಬರು ಎರಡೂ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಪೇಷಂಟ್ ಮತ್ತು ನೀವು ಕೂತ್ಕೊಳ್ತಕ್ಕಂಥ ಒಂದು ಡಿಸ್ಟೆನ್ಸ್ ಪರ್ಫೆಕ್ಟಾಗಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಅರ್ಧ ಮೀಟ್ರ್ ಅಂದರೆ ಅರ್ಧ ಮೀಟ್ರಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, 1 ಮೀಟ್ರಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸ್ಪಷ್ಟ ಆಯಿತು? ಎಸ್. ಈಗ ಇದೇ ಪ್ರಿನ್ಸಿಪಲ್ಸನ್ನು ನೀವು ನಿಮಗೆ ಕೊಟ್ಟಿರ್ತಕ್ಕಂಥ ಅಸೈನ್ಮೆಂಟಲ್ಲಿ ನೀವು ಮಾಡಿದರೆ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ 1.5-2 ತಿಂಗಳು ನಿಮಗೆ ಸಮಯವನ್ನು ಕೊಟ್ಟಿದ್ದೆ. ಅಸೈನ್ಮೆಂಟ್ ಅನ್ನೋದು ನೀವು ಆಸಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದಾಗ ನೀವು ಮಾಡಿರ್ತಕ್ಕಂಥ ತಪ್ಪುಗಳು, ದೋಷಗಳು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತು ಸಾಧ್ಯ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್. ಇನ್ನು ಮುಂದೆ ಇವತ್ತು ಹೇಳ್ಕೊಡ್ತಕ್ಕಂಥ ಒಂದು ಟಾಪಿಕ್ ಮಯೋಪಿಯಾದಲ್ಲಿ ಕ್ಯಾಲ್ಕುಲೇಷನ್ಸ್ ಯಾವ ಥರ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ ಅಥವಾ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈ ಅಸೈನ್ಮೆಂಟನ್ನು ನೀವು ಇನ್ನೊಂದು ತಿಂಗಳು ನೀವು ಮುಂದುವರಿಸಬೇಕು. ಮಯೋಪಿಯಾ ಯಾವುದೇ ಇದು ಬರಲಿ, ಎಲ್ಲನೂ ಒಂದು ಡಾಕ್ಯುಮೆಂಟೇಷನ್ ನೀವು ಮಾಡ್ತಾ ಹೋದರೆ ಮುಂದಿನ ಹೆಜ್ಜೆಯನ್ನು ನೀವು ಇಡ್ಬೋದು. ಮುಂದಿನ ಹೆಜ್ಜೆ ಅಂದರೆ ಅದರ ಆಧಾರದ ಮೇಲೆ, ನೀವು ಡಾಕ್ಯುಮೆಂಟೇಷನ್ ಮಾಡಿರೋ ಆಧಾರದ ಮೇಲೆ ಮಕ್ಕಳಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಯಾವ ರೀತಿಯ ತೊಂದರೆಗಳು ಬರುತ್ತೆ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಇದನ್ನೇ ಅನುಭವ ಅಂತ ಹೇಳೋದು. ಏನು ತಪ್ಪು ಮಾಡಿದ್ದೇವೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈಗಲಿಂದನೇ ಅಭ್ಯಾಸ ಮಾಡ್ತಾ ಹೋದಾಗ ಮುಂದೆ ಇನ್ನೊಂದು 2-3 ವರ್ಷದಲ್ಲಿ ಯು ಕ್ಯಾನ್ ಬಿಕಮ್ ಎ ವೆರಿ ಗುಡ್ ಎಕ್ಸ್ಪರ್ಟ್ಸ್ ಇನ್ ರೆಟಿನೋಸ್ಕೋಪಿ. ಹೀಗೆ ಇದನ್ನು ಮಾಡುವಂಥದ್ದು ಹೇಗಿರುತ್ತೆ, ಮಯೋಪಿಯಾದಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಸೊ ಇಲ್ಲಿ 6-12 ಇದೆ. ಇದೆಲ್ಲ ಯಾತಕ್ಕೆ ಹೇಳಿದೆ, ಪಿನ್ಹೋಲ್ ಇಂಪ್ರೂವ್ಮೆಂಟ್ ಇದ್ದಾಗ ಅದನ್ನೆಲ್ಲ ಈ ವಿಷಯಗಳೆಲ್ಲ ಬಂತು. ಈ ಪಿನ್ಹೋಲ್ ಇಂಪ್ರೂವ್ಮೆಂಟ್ ಬಂದರೆ ನಾವು ಫರ್ದರ್ ಮುಂದುವರಿಸ್ತಾ ಹೋಗ್ಬೋದು. ಅದು ಪ್ಯೂರ್ಲಿ ದೃಷ್ಟಿ ದೋಷಕ್ಕೆ ಸಂಬಂಧಿಸಿದ ಹಾಗೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಈಸ್ ನಿಯರ್ ವಿಷನ್. ನಿಯರ್ ವಿಷನ್ ಹೇಗಿರುತ್ತೆ ಮಯೋಪಿಯಾದಲ್ಲಿ? N6 ಅಂತಲೇ ಇರುತ್ತೆ. ಸಾಮಾನ್ಯವಾಗಿ N6 ಇರುತ್ತೆ. ಸೊ ಇಷ್ಟು ವಿಷನ್ ಇರಬೇಕಾದ್ರೆ ಆತನ ರೆಟಿನೋಸ್ಕೋಪಿ, ಈಗ ನಿಮ್ಮ ಡಿಸ್ಟೆನ್ಸ್ ಎಷ್ಟಿರ್ತದೆ? ಉದಾಹರಣೆಗೆ 1 ಮೀಟರ್ ದೂರ ಇರುತ್ತೆ. ಎಷ್ಟು? 1 ಮೀಟರ್ ದೂರ ಇರುತ್ತೆ. ಸೊ ಇದನ್ನು ಆಪ್ಟಿಕಲ್ ಕ್ರಾಸ್ ಅಂತ ಹೇಳ್ತೇವೆ. ಸೊ ಅತ್ಯಂತ ವೇಗವಾಗಿ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಮೂಮೆಂಟನ್ನು ನೀವು ಮಾಡಿದಾಗ, ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಮೂಮೆಂಟನ್ನು ನೋಡಿದಾಗ ಎರಡು ಆ್ಯಕ್ಸಿಸಲ್ಲಿ, ವರ್ಟಿಕಲ್ ಆ್ಯಕ್ಸಿಸ್ ಮತ್ತು ಹಾರಿಜಾಂಟಲ್ ಆ್ಯಕ್ಸಿಸಲ್ಲಿ +0.25ಗೆ ನ್ಯೂಟ್ರಲೈಸ್ ಆಗುತ್ತೆ. ಈಗ ಈ ಡಿಸ್ಟೆನ್ಸ್, ಪೇಷಂಟ್ ಮತ್ತು ನಿಮ್ಮ ಡಿಸ್ಟೆನ್ಸ್ 1 ಮೀಟರ್ ಇರೋದರಿಂದ ಎಷ್ಟು ಡಾಕ್ಟರ್ ಕಳಿಬೇಕು? ಎಷ್ಟು ಡಾಕ್ಟರ್ ಕಳಿಬೇಕು? 1 ಡಾಕ್ಟರ್ ಮಾತ್ರ ಕಳಿಬೇಕು. ಯಾಕೆ? ಈ ಡಿಸ್ಟೆನ್ಸ್ 100 ಸೆಂಟಿಮೀಟರ್ ಇರೋದರಿಂದ 1 ಡಾಕ್ಟರ್ = 100 ಸೆಂಟಿಮೀಟರ್. ಆ ಡಿಸ್ಟೆನ್ಸನ್ನು ನೀವು ಕಳೆದಾಗ ಎಷ್ಟು ಡಿಸ್ಟೆನ್ಸ್, ಎಷ್ಟು ಕಳಿಬೇಕು? -1 ಕಳೆದಾಗ, -1 +0.25 ಕಳೆದಾಗ ಎಷ್ಟು ಬಂತು? -0.75 ಅಂತ ಬಂತು. ಎರಡೂ ಕಡೆ ನಿಮಗೆ ಸೇಮ್ ನಂಬರ್ ಬಂದಿರೋದ್ರಿಂದ ಅದು ಏನನ್ನು ಸಿಗ್ನಿಫೈ ಮಾಡುತ್ತೆ?
ಸ್ಪೆರಿಕಲ್ ನಂಬರನ್ನು ಸಿಗ್ನಿಫೈ ಮಾಡುತ್ತೆ. ಹಾಗಾಗಿ ಈ ಆಬ್ಜೆಕ್ಟಿವ್ ಇದನ್ನೇನಂತ ಕರಿತೇವೆ? ಆಬ್ಜೆಕ್ಟಿವ್ ಕರೆಕ್ಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ -0.75 ಏನು ಸ್ಪೆರಿಕಲ್ ಕಡೆ ಇಲ್ಲಿ -0.575 ಬಂತು, -0.75 ಬಂತು. ಸೊ ಆಬ್ಜೆಕ್ಟಿವ್ ಕರೆಕ್ಷನ್ ಏನಾಯಿತು? ಆಬ್ಜೆಕ್ಟಿವ್ ಕರೆಕ್ಷನ್ ಎಷ್ಟಾಯಿತು? -0.75 ಅಂತ ಬಂತು. ಸೊ ಈ -0.75 ಬಂತು ಅಂತ ಹೇಳಿಬಿಟ್ಟು ನೀವು ಆ್ಯಸ್ ಇಟ್ ಈಸ್ ಕೊಡೋಕ್ಕೆ ಹೋಗಬಾರ್ದು. ಯು ಸ್ಟಾರ್ಟ್ ದ ಕರೆಕ್ಷನ್, ಸಬ್ಜೆಕ್ಟಿವ್ ಕರೆಕ್ಷನನ್ನು ನೀವು ಹೇಗೆ ಆರಂಭ ಮಾಡಬೇಕು ಅಂತಂದರೆ, ರೈಟ್ ಐನ ಅಥವಾ ಲೆಫ್ಟ್ ಐನ ಅಕ್ಲೂಡ್ ಮಾಡಬೇಕು. ಅಕ್ಲೂಡ್ ಅಂತಂದ್ರೆ ಏನು? ಕ್ಲೋಸ್ ಮಾಡಬೇಕು. ಹೇಗೆ ಕ್ಲೋಸ್ ಮಾಡ್ತೀರಾ? ಟ್ರಯಲ್ ಫ್ರೇಮ್ ಹಾಕ್ತೀರಾ, ಅಕ್ಲೂಡರ್ನ ಹಾಕ್ತೀರಾ. ಅಕ್ಲೂಡರ್ನ ಹಾಕಿ ರೈಟ್ ಐನ ಓಪನ್ ಆಗಿ ಬಿಟ್ಟಿರ್ತೀರ. ಸೊ ಈ ಅತ್ಯಂತ ಕಮ್ಮಿ ನಂಬರ್ ಎಲ್ಲ ಇದ್ದಾಗ ಪೇಷಂಟ್ ಕೆಲವು ಸರಿ ಕನ್ಫ್ಯೂಷನಲ್ಲಿರ್ತಾರೆ, ಅಥವಾ ಗೊಂದಲದಲ್ಲಿರ್ತಾರೆ, ಅಥವಾ ಅದು ಸರಿಯಾಗಿ ಕಾಣಿಸುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನದಲ್ಲೂ ಅವರು ಸಹ ಇರ್ತಾರೆ, ನಿಮಗೂ ಸಹ ಒಂದು ಅನುಮಾನ ಇರುತ್ತೆ. ಹಾಗಾಗಿ ಏನು ಮಾಡಬೇಕು? ನಾವು ಸಂಪೂರ್ಣವಾಗಿ ಅದನ್ನು ಫಾಗ್ ಮಾಡಬೇಕು. ಫಾಗ್ ಮಾಡೋದು ಅಂತಂದ್ರೆ ಏನು? ಅದನ್ನು ಬ್ಲರ್ ಮಾಡಿಬಿಡಬೇಕು. ಒಂದು ಕಣ್ಣನ್ನು ನೀವು ಅಕ್ಲೋಡ್ ಮಾಡಿದ್ದೀರಾ, ಇನ್ನೊಂದು ಕಣ್ಣು ಓಪನ್ ಇದೆ. ಹಾಗಾಗಿ ಇದನ್ನು ಫಾಗಿಂಗಿಂದ ಶುರು ಮಾಡಬೇಕು. ಫಾಗಿಂಗಿಂದ ಶುರು ಮಾಡೋದು ಅಂತಂದ್ರೆ ಏನು ಶುರು ಮಾಡೋದು ಅಂತಂದರೆ, ಈಗ -0.75 ಅಂತ ನಿಮಗೆ ಅರ್ಥ ಆಗಿದೆ. ಸೊ ಇದನ್ನು ಫಾಗ್ ಮಾಡೋದು ಅಂತಂದರೆ ನಾವು ಪ್ಲಸ್ ನಂಬರಿಂದ ಶುರು ಮಾಡೋಣ, +2 ಹಾಕೋಣ. +2 ಹಾಕಿದಾಗ ಅಲ್ಲಿ ವಿಷನ್ ಅವನಿಗೆ 612, ಅವನಿಗೆ ಸಾಮಾನ್ಯ ವಿಷನ್ 612 ಇದೆ. ಆದರೆ +2 ಹಾಕಿದಾಗ ಅವನಿಗೆ 660ಗೆ ಇಳಿದು ಬಿಡುತ್ತೆ. ಎಷ್ಟಕ್ಕೆ ಇಳಿಯುತ್ತೆ? ವಿಷನ್ನು ಕಮ್ಮಿ ಆಗಿಬಿಡುತ್ತೆ, 660ಗೆ ಇಳಿಯುತ್ತದೆ. ಸೊ 660 ಫಾಗ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, +2 ಒಂದು ಹಾಕಿರ್ತೀರ, +2 ಮೇಲೇ +175 ಹಾಕಬೇಕು. +2 ಅಲ್ಲೇ ಇರುತ್ತೆ, ಅದರ ಮುಂದೆ +175 ಹಾಕಬೇಕು. 0.25 ಕಮ್ಮಿ ಮಾಡಬೇಕು. ಅಂದರೆ ಅವನು ಒಂದು ಲೈನ್ ಮಾತ್ರ ಓದಿದ್ದಾನೆ. ಸೊ +1.75 ಹಾಕಿ ಆಮೇಲೆ ಒಂದು ಕ್ಷಣ ಬಿಟ್ಟು +2 ತೆಗಿಬೇಕು. +175 ಅಲ್ಲೇ ಇರುತ್ತೆ. ಇದನ್ನು ಫಾಗಿಂಗ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಅವನು ಓದ್ತಾನೆ, ಸರ್ 660ನೇ ಕಾಣಿಸೋದು, ಅಂದರೆ ಮೇಲಿಂದು ಮಾತ್ರ ಏನು ಎ ಅಕ್ಷರ ಮಾತ್ರನೇ ಈಗಲೂ ಕಾಣಿಸ್ತಾ ಇರೋದು ಅಂತ ಹೇಳ್ತಾನೆ. ಆವಾಗ ನೆಕ್ಸ್ಟ್ ಲೆನ್ಸ್ ಯಾವುದನ್ನು ತಗೊಳ್ಬೇಕು? 0.25 ಕಮ್ಮಿ ತಗೊಳ್ಬೇಕು. ಎಷ್ಟು ಕಮ್ಮಿದು ನೋಡಿ, -75 ಸಹ ಏನು ನಾವು ಹಾಕಕ್ಕೆ ಹೋಗಿಲ್ಲ, -75 ಹಾಕಕ್ಕೆ ಹೋಗಿಲ್ಲ. ಈಗಲೇ ಪ್ಲಸ್ ನಂಬರನ್ನು ತೆಗೆದುಕೊಂಡು ನಾವು ಫಾಗಿಂಗ್ ಮಾಡ್ತಾ ಕಮ್ಮಿ ಮಾಡ್ತಾ ಹೋಗ್ತೀವಿ. +2 ತೊಗೊಳ್ತೀವಿ, +175 ತೊಗೊಳ್ತೀವಿ, ಆಮೇಲೆ +1.5 ಹಾಕ್ತೀವಿ. 1.5 ಹಾಕಿ ಒಂದು ಕ್ಷಣ ಅವನಿಗೆ 1.75 ಈಗಾಗಲೇ ಇರುತ್ತೆ, 1.75 ಇರುತ್ತೆ. ಅದ್ರ ಜೊತೆಗೆ 1.5 ಹಾಕ್ತೀರಾ. ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ? ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀರಾ? ಹಾಂ, 1.5 ಹಾಕಿರ್ತೀರಾ. 1.75 ಮೇಲೆ ಸರ್ ಕಾಣಿಸುತ್ತಾ? ಈಗ ಮಾತಾಡಿದ್ರೆ ಕಾಣಿಸುತ್ತಾ ಮಗು ಅಂತ ಕೇಳ್ಬೋದು. ಇಲ್ಲ ಅಂತ ಹೇಳುತ್ತೆ, ಇನ್ನೂ ಕಮ್ಮಿ ಆಯಿತು ಅಂತ ಹೇಳಿ. ಆವಾಗ 1.75 ತೆಗಿಬೇಕು. 1.5 ಮಾತ್ರ ಉಳ್ಕೊಳ್ತು. ಈಗ ಒಂದು ಲೈನ್ ಜಾಸ್ತಿ ಓದುತ್ತೆ, ಅಂದರೆ ಎ ಆದಮೇಲೆ OX ಅಂತ ಇರುತ್ತಲ್ವಾ, ಅದನ್ನು ಓದುತ್ತೆ. ಸೊ ಅದನ್ನು ಓದಿದ್ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಅದ್ರ ಮೇಲೇ +1.25 ಹಾಕಬೇಕು. ಕಲ್ಪನೆ ಮಾಡ್ಕೊಳ್ತಿದ್ದೀರಾ? +1.25 ಹಾಕಬೇಕು. 1.25 ಹಾಕಿದ್ಮೇಲೆ ಮತ್ತೆ 1.5 ತಕ್ಷಣ ತೆಗಿಬಾರ್ದು, 1.5 ತಕ್ಷಣ ತೆಗಿಯಬಾರ್ದು. 1.25 ಹಾಕಿ ಒಂದು ಕ್ಷಣ ಅವನು ಅಲ್ಲಿ ನೋಡ್ತಾ ಇರೋ ಹಾಗೆ 1.5 ತೆಗೆದು ಪಕ್ಕಕ್ಕೆ ಇಡಬೇಕು. ಈಗ ಎಷ್ಟು ಬಾಕಿ ಆಯಿತು? 1.25 ಮಾತ್ರ ಲೆನ್ಸಲ್ಲಿ ಇದೆ, ಫ್ರೇಮ್ನಲ್ಲಿ ಇದೆ. ಆನಂತರ +1 ಹಾಕಬೇಕು. ಮತ್ತೆ ಕೇಳಬೇಕು ಕಾಣಿಸುತ್ತೇನೋ ಅಂತ. ಇಲ್ಲ, 1.25 ನಂತರ ತೆಗಿಬೇಕು, ಒಂದು ಕ್ಷಣದ ನಂತರ ತೆಗಿಬೇಕು. ಇಟ್ ವಿಲ್ ಟೇಕ್ ಟೈಮ್.
1 ಗಂಟೆಯಲ್ಲಿ ನನಗೆ 20 ಜನ ನೋಡೋ ಅವಶ್ಯಕತೆ ಇಲ್ಲ. 25-30 ನಿಮಿಷ ತಗೊಳ್ಳಿ ಒಂದು ಪೇಷಂಟ್ಗೆ. ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ಇದೇ ಥರ ನೀವು ಮಾಡ್ತಾ ಹೋಗಬೇಕು. ಈ ಒಂದು ಅವಕಾಶ ನಮಗೆ ನಿಮ್ಮ ಈ ಹಾಸ್ಪಿಟಲಲ್ಲಿ ಮಾತ್ರ ಸಿಗುವಂಥದ್ದು. ಒನ್ ಹಾಕ್ತೀವಿ, ನೆಕ್ಸ್ಟ್ ಹಾಕ್ಕೊಳ್ತೀರಾ 1, ಹಾಗೆಯೇ ನೆಕ್ಸ್ಟ್ 0.75 ಹಾಕ್ತೀರಾ, ಆಮೇಲೆ 0.5 ಹಾಕ್ತೀರಾ, 0.25 ಹಾಕ್ತೀರಾ. 0.25 ಹಾಕಿದಾಗ ಅವನು ಆಲ್ಮೋಸ್ಟ್ 6-12 ಚೆನ್ನಾಗಿ ಓದಿರ್ತಾನೆ. ಅವನಿಗೇನಾದರೂ ದೃಷ್ಟಿದೋಷ ಇಲ್ದಲೇ ಇದ್ದರೆ ಒಂದು ವೇಳೆ ಅವನು ಅವಾಗ 6-12 ಓದಿರ್ತಾನೆ. ಆದರೆ ಈ ಫಾಗಿಂಗ್ ಮಾಡಬೇಕಾದ್ರೆ ಕೆಲವು ಸರಿ ಮಸಲ್ಸ್ ತನ್ನಷ್ಟಕ್ಕೆ ತಾನೇ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಆವಾಗ ಅವನು 6-12 ಕ್ಲಿಯರಾಗಿ ಓದ್ಬಿಡ್ತಾನೆ +0.25ನಲ್ಲಿ. +0.25 ಬಂದಮೇಲೆ ನೆಕ್ಸ್ಟ್ ಯಾವ್ದು ಹಾಕಬೇಕು ನೀವು? -0.25 ಹಾಕಬೇಕು. -0.25 ಹಾಕಿದಾಗ ಏನಾಗುತ್ತೆ, ಅವನು 6-9 ಓದೋ ಸಾಧ್ಯತೆಗಳು ಇರುತ್ತೆ. 6-9 ಓದ್ಬಿಡ್ತಾನೆ 0ನಲ್ಲಿ. +0.5 -0.5 ಎಷ್ಟಾಯಿತು? 0ನೇ ತಾನೆ. +0.5 0.25 ಆ್ಯಂಡ್ -0.25 ಏನಾಯಿತು? 0 ಆಯಿತು. ಅಂದರೆ ಪ್ಲೇನ್ ಗ್ಲಾಸ್. ಆದರೆ ಅವನು ಓದ್ತಾ ಇರೋದು 6-9 ಮಾತ್ರ. ಆ +0.25ನ ತೆಗೆದ್ರೆ ಉಳ್ಕೊಳ್ಳೋದೆಷ್ಟು? -0.25. ಅವನೀಗ 6-6 ಓದ್ಬಿಡ್ತಾನೆ. ಎಷ್ಟು? 6-6 ಓದ್ತಾನೆ. ನಿಮ್ಗೆ ಬಂದಿರೋ ಕ್ಯಾಲ್ಕುಲೇಷನ್ ಪ್ರಕಾರ ಎಷ್ಟು? -75, -0.75. ಆದರೆ ಅವನು ಅಕ್ಸೆಪ್ಟ್ ಮಾಡ್ತಾ ಇರೋದೆಷ್ಟು? -0.25. ಅದರಲ್ಲಿ 6-6 ಓದ್ತಾನೆ. ಯು ಆರ್ ಆಲ್ಸೋ ಹ್ಯಾಪಿ, ಹಿ ಈಸ್ ಆಲ್ಸೋ ಹ್ಯಾಪಿ. ಏನಾದರೂ ನೀವು ಓವರ್ ಕರೆಕ್ಷನ್ 0.75 ಬಂತು, ಕಂಪ್ಯೂಟರ್ನಲ್ಲಿ ಬಂತು, ಮ್ಯಾನ್ಯುಯಲಿ ಬಂತು ಅಂತ ಹೇಳಿಬಿಟ್ಟು ಏನಾದರೂ ನೀವು ಕೊಡ್ತು ಅಂತಂತಂದರೆ ಅವನ ಅಕಾಮಿಡೇಷನನ್ನು ಅಥವಾ ಅವನು ತನ್ನ ಕಣ್ಣಿನ ಲೆನ್ಸ್ ಪವರನ್ನು ಹೆಚ್ಚು ಮಾಡ್ಕೊಳ್ತಾನೆ. ಅಂದರೆ ಕಣ್ಣೊಳಗಡೆ ಇರುವಂಥ ಲೆನ್ಸ್ ಮೇಲೆ ಹೆಚ್ಚಿನ ಪ್ರೆಷರ್ ಹಾಕಿ ಅದರ ಪವರನ್ನು ಹೆಚ್ಚು ಮಾಡಿಕೊಂಡು ಅವನು ಓದಲಿಕ್ಕೆ ಶುರು ಮಾಡಿಬಿಡ್ತಾನೆ. ಅವಾಗ ಏನಾಗುತ್ತೆ? ಅದೇ ಅಭ್ಯಾಸ ಆಗುತ್ತೆ. ಸೊ ಅವನು ಅದಕ್ಕೇ ಅಡ್ಜಸ್ಟ್ ಆಗಿಬಿಡ್ತಾನೆ. ಅದನ್ನು ಕಮ್ಮಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಕಣ್ಣುಗಳು ಅವಾಗ ಏನಾಗುತ್ತೆ, ಕರೆಕ್ಟಾಗಿ ಫೋಕಸ್ ಆಗೋ ಬದಲು ಅವನಿಗೆ ಡಿವಿಯೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಕಣ್ಣು ಕರೆಕ್ಟಾಗಿ ಹೀಗಿರಬೇಕಲ್ಲ, ಆದರೆ ನೀವು ಓವರ್ ಕರೆಕ್ಷನ್ ಕೊಟ್ಟಾಗ ಅದು ಹೊರಗಡೆ ಹೋಗ್ಲಿಕ್ಕೆ ಶುರುವಾಗುತ್ತೆ, ಮತ್ತೆ ತಲೆನೋವು ಬರುತ್ತೆ.